ಹಾಯ್ ಫ್ರೆಂಡ್ಸ್, ನಾನಿಂದು ನಿಮಗೆ ಪೇಪರ್ನಿಂದ ಕ್ಯಾಮ್ರಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇದನ್ನು ಮಾಡೋಕ್ಕೆ ಈ ಥರ ಸ್ಕ್ವೇರ್ ಶೀಟ್ ಬೇಕಾಗುತ್ತೆ. ಇದು ಸ್ಕ್ವೇರ್ ಆಗಿಲ್ಲ, ನಾನು ಅದಕ್ಕೆ ಇದನ್ನು ಕ್ರಾಫ್ಟ್ ಶೀಟನ್ನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಫೋಲ್ಡ್ ನಮಗೆ ಆಲ್ರೆಡಿ ಹೀಗೆ ಮಾಡಿರೋದ್ರಿಂದ ಕ್ಲೀನಾಗಿ ಒಂದು ಮಾರ್ಕ್ ಸಿಕ್ಕಿದೆ. ಇದೇ ಥರ ಅಪೋಸಿಟ್ ಸೈಡಲ್ಲಿ ಈ ರೀತಿ ಮಾಡ್ಕೊಳ್ಳೋಣ. ಈಗ ನಿಮಗೆ ಈ ರೀತಿ ಆಯಿತು. ಈಗ ನೀವು ಮಿಡಲಿಂದ ಈ ಥರ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಈ ಥರ ಅಪೋಸಿಟ್ ಸೈಡಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆಗಿದೆ. ನೋಡಿ, ಈ ಥರ ಕಾರ್ನರ್ಸ್, ಸೆಂಟರ್ಸ್, ಈ ಥರ ಮಾರ್ಕ್ಸ್ ಬಂದಿದೆ. ಈ ಥರ ಕ್ರಾಸ್ ಮಾರ್ಕ್ಸು ಮತ್ತು ಹಾಫ್ ಮಾರ್ಕು ಈ ಥರ ಬಂದಿದೆ. ಈಗ ನೀವು ಈ ಕಾರ್ನರಿಂದ ಸೆಂಟರ್ಗೆ ಈ ಥರ ಇಡಬೇಕಾಗುತ್ತೆ. ಅದೇ ಥರ 4 ಸೈಡಲ್ಲೂ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನೋಡಿ 4 ಸೈಡು ಆಯಿತು. ಇವಾಗ ಇದನ್ನು ಈ ರೀತಿ ರಿವರ್ಸ್ ಮಾಡ್ಕೊಳ್ಳೋಣ. ರಿವರ್ಸ್ ಮಾಡಿಕೊಂಡು ಮತ್ತೆ ಈ ಕಾರ್ನರನ್ನು ಇಲ್ಲಿ ಟಚ್ ಮಾಡಬೇಕು. ನೋಡಿ, ಈ ಥರ ನೋಡಿ, ಈ ಥರ ನೋಡಿ, ಈ ಥರ ಬಂದಿದೆ. ಇವಾಗ ಮತ್ತೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ಈಗ ಈ ಕಾರ್ನರ್ ಒಟ್ಟು 3rd ಟೈಮ್ ಅಲ್ವಾ ಇದು, ಈ ಥರ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹೀಗಾಗುತ್ತೆ. ನೋಡಿ, ಕ್ಲೀನಾಗಿ ಈ ರೀತಿ ಬರುತ್ತೆ. ಈಗ ನೀವು ಇದು ಇರುತ್ತಲ್ಲ, ಇದನ್ನು ಈ ರೀತಿ ಬಿಡಿಸ್ಕೋಬೇಕು. ಹೀಗೆ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗಿ ಈ ರೀತಿ ಆಗುತ್ತೆ. ಈ ರೀತಿ ಮಾಡ್ಕೋಬೇಕು. ಮತ್ತು ಈ ಕಡೆಯೂ ಕೂಡ ಈ ರೀತಿ ಹೀಗೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಆಗುತ್ತೆ. ಇವಾಗ ಈ ಎರಡನ್ನು ನಾವು ಈ ರೀತಿ ಫುಲ್ ಓಪನ್ ಮಾಡಿಬಿಡ್ಬೇಕು. ಈ ಥರ ಬಿಚ್ಚಿಬಿಡ್ಬೇಕು. ಬಿಚ್ಚಿ ಇದನ್ನು ಹೀಗೆ ಈ ಕಾರ್ನರ್ಸನ್ನು ಹಿಡ್ಕೊಂಡು ಈ ರೀತಿ ಸೆಂಟರ್ನಲ್ಲಿ ಹೀಗೆ ಮಾಡಿಬಿಟ್ರೆ ಈ ರೀತಿ ಆಗಿಬಿಡುತ್ತೆ. ಲೈಕ್ ದಿಸ್. ಓಕೆ, ನೋಡಿ, ಈ ರೀತಿ ಆಗಿ ಇದನ್ನು ಹೀಗೆ ಉಲ್ಟಾ ಮಾಡಿ ಈ ಥರ ತಗೊಂಡು ಇದನ್ನು ಹೀಗೆ ಮಾಡಿ ಇಲ್ಲೊಂದು ಥರ ಪ್ರೆಸ್ ಮಾಡಿ, ಇಲ್ಲೊಂದು ಸ್ವಲ್ಪ ಪ್ರೆಸ್ ಮಾಡಿ ಹೋಲ್ಡ್ ಆಗೋ ಥರ ಮಾಡಿದ್ರೆ ರೆಡಿ. ನೋಡಿ, ಇವಾಗ ಇದು ಕ್ಯಾಮ್ರಾ ಥರ ವರ್ಕ್ ಆಗುತ್ತೆ. ರೆಡಿ. Ready, shoot. Yes, see, this is the camera. Thank you friends. ಎಲ್ಲರೂ ಕಲ್ತ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಾನು ನಿಮಗೆ ಯಾವುದೇ ಪೋರ್ಷನ್ ಅರ್ಥ ಆಗಿಲ್ಲ ಅಂದರೂ ಕೂಡ ನೀಟಾಗಿ ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಯಾವ ರೀತಿಯಿಂದ ಹೆಲ್ಪ್ ಬೇಕೋ ಆ ರೀತಿಯಿಂದ ನಾನು ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.